ತೇಜಸ್ವಿ ಸರ್, ಅನೇಕ ವಿಚಾರಗಳನ್ನ ತಾವು ಕಳೆದ ಬಾರಿ ಬಂದಾಗೂ ಕೂಡ ಚರ್ಚೆ ಮಾಡಿದ್ವಿ, ಧರ್ಮಸ್ಥಳದಿಂದ ಹಿಡಿದು ರಾಜಕಾರಣದವರು. ಆದ್ರೆ ಅದಾದ ನಂತರದಲ್ಲಿ ಈಗಿನವರೆಗೂ ನೀವು ಹೆಚ್ಚು ಸುದ್ದಿಯಲ್ಲಿ ಇರೋದು, ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಬೆಂಗಳೂರಿನ ಟನಲ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತೇಜಸ್ವಿ ಸೂರ್ಯ ಅವರು ತೀರಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರಾ ಈ ಟನಲ್ ರೋಡ್ ಅನ್ನ ವಿರೋಧ ಮಾಡೋ ವಿಚಾರನ ಅಂತ? ಇಲ್ಲ ಮೇಡಮ್, ನನ್ನ ವಿರೋಧ ಇದಕ್ಕೆ ವೈಯಕ್ತಿಕವಾದದ್ದಲ್ಲ. ಸಾರ್ವಜನಿಕರು ಏನ್ ವಿರೋಧ ಮಾಡ್ತಾ ಇದ್ದಾರೆ ಆ ವಿರೋಧವನ್ನ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಇದನ್ನ ನಾನು ಆಂಪ್ಲಿಫೈ ಮಾಡ್ತಾ ಇದ್ದೀನಿ, ಅದಕ್ಕೆ ಧ್ವನಿ ಆಗ್ತಾ ಇದ್ದೀನಿ. ಇದು ಪರ್ಸನಲ್ ಆಗಿ ತಗೊಂಡಿರುವಂತದ್ದು ಸರ್ಕಾರ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಷ್ಟೆಲ್ಲಾ ವಿರೋಧಗಳ ಮಧ್ಯೆಯೂ, ಇಷ್ಟೆಲ್ಲಾ ತಾಂತ್ರಿಕ ಕೊರತೆಗಳ ಮಧ್ಯೆಯೂ ಇದನ್ನ ನಾವು ಮಾಡೇ ಮಾಡ್ತೀವಿ ಅಂತ ತಗೊಂಡಿರುವಂತದ್ದು ಸರ್ಕಾರ ಪರ್ಸನಲ್ ಆಗಿ ತಗೊಂಡಿದೆ ಅಂತ ಅನ್ನಿಸ್ತಾ ಇದೆ ಹೊರತು ನನ್ನ ವಿರೋಧ ಇದು ಪರ್ಸನಲ್ ಅಲ್ಲ. ಇದು ಆಬ್ಜೆಕ್ಟಿವ್ ಆಗಿ ವಿಚಾರ ಆಧಾರಿತ, ವಿಷಯ ಆಧಾರಿತವಾದಂತ ವಿರೋಧ ಇದೆ. ಟನಲ್ ರೋಡ್ಗೆ ಸಂಬಂಧಪಟ್ಟಂತೆ ನೀವು ವೈಜ್ಞಾನಿಕ ಕಾರಣಗಳನ್ನ ಕೂಡ ಕೊಡ್ತಿದ್ದೀರಿ, ಹಾಗೆ ಕೆಲವೊಂದಷ್ಟು ಪ್ರಾಕ್ಟಿಕಲ್ ಕಾರಣಗಳನ್ನ ಕೂಡ ಕೊಡ್ತಿದ್ದೀರಿ ಯಾಕೆ ನಿಮ್ ವಿರೋಧ ಅಂತ ಹೇಳಿ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಪ್ರಶ್ನೆ ಕೇಳೋಕ್ ಮುಂಚೆ ರಾಜಕೀಯವಾಗಿ ಹೆಚ್ಚು ಚರ್ಚೆಗೆ ಆಗ್ತಾ ಇದೆ ಈ ವಿಚಾರ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೊಂಥರ ಹೇಗಾಗ್ತಿದೆ ಜನಸಾಮಾನ್ಯರಿಗೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ, ತೇಜಸ್ವಿ ಸೂರ್ಯ ಅವರು ಹಠಕ್ಕೆ ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಾನು ನಿಮ್ಮ ವೈಯಕ್ತಿಕ ಹಠಾನ ಇದು ಅಂತ ಕೇಳಿದೆ, ಇದೀಗ ಮೋರ್ ಆಫ್ ಡಿ.ಕೆ. ಶಿವಕುಮಾರ್ ವರ್ಸಸ್ ತೇಜಸ್ವಿ ಸೂರ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ಯಾ ಅಂತ? ಮೇಡಮ್, ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ, ಇದು ಇಬ್ಬರು ವ್ಯಕ್ತಿಗಳ ಮಧ್ಯದ ಹೋರಾಟ ಅಲ್ಲ. ಇದನ್ನ ನಾವು ಆ ರೀತಿ ನೋಡಿದ್ರೆ ಬೆಂಗಳೂರಿಗಾಗುವಂತ ಲುಕ್ಸಾನ್ ಇದು. ಒಂದು ವಿಚಾರದಲ್ಲಿ ಅವರು ಇದನ್ನ ಬೆಂಗಳೂರಿಗೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಯೋಜನೆ ಇದೆ. ಈ ಐಡಿಯಾ, ಈ ವಿಷನ್ ಸರಿ ಇಲ್ಲ. ಇದನ್ನ ಮಾಡೋದ್ರಿಂದ ಬೆಂಗಳೂರಿಗೆ ಯಾವುದೇ ಉಪಯೋಗ ಆಗೋದಿಲ್ಲ, ಬದಲಾಗಿ ಬೆಂಗಳೂರು ಹಾಳಾಗೋಗುತ್ತೆ. ಬೆಂಗಳೂರಿಗೆ ಮಾಡಬೇಕಾಗಿರುವಂತದ್ದು, ಉಪಯೋಗ ಆಗುವಂತದ್ದು ಎಷ್ಟೋ ಬೇರೆ ಉಪಯೋಗಗಳ ಕೆಲಸಗಳಿದೆ, ಅದನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿಷನ್ ಇದೆ. ಇಟ್ ಈಸ್ ಅ ಬ್ಯಾಟಲ್ ಆಫ್ ಟು ಆಲ್ಟರ್ನೇಟ್ ವಿಷನ್ಸ್, ನಾಟ್ ಟು ಪರ್ಸನಾಲಿಟೀಸ್. ನಾವ್ ಯಾವತ್ತು ರಾಜಕಾರಣವನ್ನ ಇಬ್ರು ವ್ಯಕ್ತಿಗಳ ಜಗಳ ಅಂತ ಮಾಡ್ತೀವಿ, ಅವಾಗ ಉದ್ದೇಶ ಹಾಳಾಗುತ್ತೆ. ಇದರಲ್ಲಿ ಉದ್ದೇಶ ಇರುವಂತದ್ದು ಬೆಂಗಳೂರಿಗೆ ಯಾವ್ದು ಒಳ್ಳೇದು ಅದಾಗಬೇಕು. ನಾವು ಟನಲ್ ರೋಡ್ ನ ವಿರೋಧ ಮಾಡ್ತಾ ಇರುವಂತದ್ದು ಇದರಲ್ಲಿರುವಂತ DPR ನ ಸಮಸ್ಯೆಗಳು, ಇದು ಇಂಪ್ರಾಕ್ಟಿಕಲ್ ಅನ್ನುವಂತ ಕಾರಣಕ್ಕೆ, ಇದರಲ್ಲಿರುವಂತ ಫೈನಾನ್ಷಿಯಲ್ ಸಮಸ್ಯೆಗಳ ಕಾರಣಕ್ಕೆ, ಕೆಲವು ಸೈದ್ಧಾಂತಿಕ ಕಾರಣಕ್ಕೆ ವಿರೋಧ ಮಾಡ್ತಾ ಇದೀವಿ ಹೊರತು ಇದನ್ನ ರಾಜ್ಯ ಸರ್ಕಾರ ತಗೊಂಡು ಬಂದಿದೆ ಅಥವಾ ಕಾಂಗ್ರೆಸ್ನವ್ರು ತಂದಿದ್ದಾರೆ ಅಥವಾ ಡಿ.ಕೆ. ಶಿವಕುಮಾರ್ ಅವರು ತಗೊಂಡ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾ ಇಲ್ಲ. ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರವೇ ಡಿ.ಕೆ. ಶಿವಕುಮಾರ್ ಅವರೇನೆ TRR ನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಇದು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಹೊಸ ಕಂಪನಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನದು ಮತ್ತು ನಮ್ಮ ಪಾರ್ಟಿಯದ್ದು ಸಂಪೂರ್ಣ ಬೆಂಬಲ ಇದೆ. ಬೆಂಗಳೂರಿಗೆ PRR ಅವಶ್ಯಕತೆ ಇದೆ. ಸರ್ಕಾರ ಪ್ರಯತ್ನ ಪಟ್ಟು ಅಲ್ಲಿನ ರೈತರುಗಳಿಗೆ ಮತ್ತೊಬ್ಬರಿಗೆ ಎಲ್ರಿಗೂ ಕೂಡ ಕಾಂಪನ್ಸೇಷನ್ ಕೊಟ್ಟು ಜೊತೆಗೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಆಗ್ತಾ ಇದೆ. ನೀವು PRR ಮಾಡಿ, ಅದಕ್ಕೆಲ್ಲ ಸಹಕಾರ ಸಪೋರ್ಟು ನಮ್ದಿದೆ. ಸಬರ್ಬನ್ ರೈಲು ರಾಜ್ಯ ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ಮಾಡಬೇಕು ಅಂತಿದೆ, ಅದಕ್ಕೆ ನಮ್ಮ ಸಂಪೂರ್ಣ ಸಹಯೋಗ ಇದೆ. ಮೆಟ್ರೋ ರಾಜ್ಯ ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ಮಾಡಬೇಕು ಅಂತಿದೆ, ಅದಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ. ಟನಲ್ ರೋಡ್ ಪ್ರಾಜೆಕ್ಟ್ ಅನ್ಸೈಂಟಿಫಿಕ್, ಫೈನಾನ್ಷಿಯಲಿ ಅನ್ವಯಬಲ್, ಇದು ಸಾಮಾನ್ಯ ಜನಕ್ಕೆ ಇದರಿಂದ ಯಾವುದೇ ಉಪಯೋಗ ಆಗಲ್ಲ. ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತ ನಿಮ್ಮ ಉದ್ದೇಶ ಇದರಿಂದ ಸಾಧ್ಯ ಆಗಲ್ಲ. ಬೆಂಗಳೂರು ಜನಕ್ಕೆ ಬೇಡದ ಈ ಪ್ರಾಜೆಕ್ಟ್ ಅನ್ನ ನೀವು ನಮ್ಮ ಮೇಲೆ ಹೇರಬೇಡಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ವಿಚಾರವನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಬಟ್ ವಿಶ್ಲೇಷಣೆಗಳು ಹೆಂಗ್ ಬರ್ತಿದೆ ಅಂತಂದ್ರೆ, ಸೈಂಟಿಫಿಕಲಿ ನಾನು ನಿಮ್ಮ ಹತ್ರ ರೀಸನ್ ಕೇಳ್ತೀನಿ ಯಾಕಿದು ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿ. ಬಟ್ ವಿಶ್ಲೇಷಣೆ ಹೆಂಗ್ ಬರ್ತಿದೆ ಅಂತಂದ್ರೆ, ಕೇಂದ್ರ ಸರ್ಕಾರ ಮಾಡಿದ್ರೆ ಅಭಿವೃದ್ಧಿ, ನಾವು ಮಾಡಿದ್ರೆ ವಿವಾದಾನ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರು ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಬಿಜೆಪಿಗರು ವರ್ತನೆ ಹೇಗಿದೆ ಅಂದ್ರೆ, ಅದರಲ್ಲೂ ಎಸ್ಪೆಷಲಿ ತೇಜಸ್ವಿ ಸೂರ್ಯ ಅವ್ರದ್ದು ಬೆಂಗಳೂರು ಅಭಿವೃದ್ಧಿ ಮಾಡೋದೇನೆ ಒಂದು ರೀತಿಯಲ್ಲಿ ಏನೋ ಅಪರಾಧ ಮಾಡ್ಲಿಕ್ಕೆ ಹೊರಟಿರೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಆಗಬಲ್ಲಂತಹ ಅವರ ಪ್ರಕಾರ ಟನಲ್ ರೋಡ್ ಅನ್ನ ವಿರೋಧ ಮಾಡೋ ಮೂಲಕ ಅಭಿವೃದ್ಧಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ಇದೇ ವಿಶ್ಲೇಷಣೆ ಬರ್ತಿರೋದು ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಮೇಡಮ್, ನನಗೆ ಅಭಿವೃದ್ಧಿ ಅಂದ್ರೆ ಏನು, ಅಪರಾಧ ಅಂದ್ರೆ ಏನು, ನಿಮ್ಮ ಪದ ಬಳಸಿ ಹೇಳ್ತಿದ್ದೀನಿ. ಅಪರಾಧ ಅಂದ್ರೆ ಯಾವುದಲ್ಲ, ಡಿ.ಕೆ. ಶಿವಕುಮಾರ್ ಅವರು ಐ ಕನ್ವೇಡ್ ಇಟ್. ಅದ್ರ ವಿರುದ್ಧ ಅದೇನು ವ್ಯತ್ಯಾಸ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯೆಲ್ಲೋ ಲೈನ್ ಮೆಟ್ರೋ ಶುರು ಮಾಡಿದ್ರಿ, ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನೇ ನೀವು ನಿಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರಿ, 37% ಟ್ರಾಫಿಕ್ ಕಡಿಮೆ ಆಯಿತು ಅಂತ. ಅದು ಅಭಿವೃದ್ಧಿ.
ಅಂದ್ರೆ 37% ಜನ ಯಾರು ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರು ಅವ್ರು ಇವಾಗ ಮೆಟ್ರೋಗೆ ಹೋಗಕ್ ಶುರು ಮಾಡಿದ್ರು. 100 ಕಾರ್ ಹೋಗ್ತಿದ್ದ ಜಾಗದಲ್ಲಿ ಇವಾಗ 37 ಕಾರ್ ಕಡಿಮೆ ಆಯಿತು. ಅಭಿವೃದ್ಧಿ. 4600 ಎಲೆಕ್ಟ್ರಿಕ್ ಬಸ್ಗಳು ಕೇಂದ್ರ ಸರ್ಕಾರದ ಫೇಮ್ ಪ್ರಾಜೆಕ್ಟ್ ನಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇವತ್ತು ಸಚಿವರಾದ ಮೇಲೆ ಅವರು ಅದನ್ನ ಬೆಂಗಳೂರಿಗೆ ತಂದು ಕೊಟ್ಟಿದ್ದಾರೆ. ಬಿಎಂಟಿಸಿಯ ಬಸ್ ಸಂಖ್ಯೆ ಸುಮಾರು 10-15 ವರ್ಷದಿಂದ ಸ್ಟಾಗ್ನೆಂಟ್ ಆಗಿತ್ತು. ಇವತ್ತು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಜನಸಾಮಾನ್ಯರು ಓಡಾಡಬಹುದು. ಅದು ಅಭಿವೃದ್ಧಿ. ನಮ್ಮ ನೈಸ್ ರೋಡ್ ಓಪನ್ ಆಯಿತು. ಎಷ್ಟೋ ಜನ ಇವತ್ತು ನೈಸ್ ರೋಡ್ ನಲ್ಲಿ ಓಡಾಡ್ತಾರೆ. ಅರ್ಧ ಭಾಗಕ್ಕೆ ಹೋಯ್ತು. ನೈಸ್ ರೋಡ್ ಹೋದ್ಮೇಲೆ ಇನ್ನೊಂದು ಅರ್ಧ ಕಂಪ್ಲೀಟ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನಕ್ಕಿದೆ. ಅದು ನೀವು ಮಾಡಬೇಕಾಗಿರುವಂತದ್ದು PRR. ಅದು ಕಂಪ್ಲೀಟ್ ಮಾಡಿ. ಅದು ಅಭಿವೃದ್ಧಿ. ಇದು ಅಭಿವೃದ್ಧಿ. ಅಪರಾಧ ಅಂದ್ರೆ ಯಾವುದು ಹೇಳ್ತೀನಿ. 43,000 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು 35 ಕಿಲೋಮೀಟರ್ ರಸ್ತೆನ ನಾವು ಸುರಂಗದಲ್ಲಿ ತಗೊಂಡೋಗ್ತೀವಿ. ಪ್ರಪಂಚದ ಅತಿ ಕಾಸ್ಟ್ಲಿಯೆಸ್ಟ್ ರೋಡ್ ಇದೇ ಆಗುತ್ತೆ. ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಕಡಿಮೆ ಆಗ್ಬಿಡುತ್ತೆ ಅನ್ನುವಂತ ಸುಳ್ಳು ಹೇಳೋದಿದೆಯಲ್ಲ, ಅದು ಅಪರಾಧ. ಇವತ್ತಾಗ್ಲೇ 100 ಕಿಲೋಮೀಟರ್ ಬೆಂಗಳೂರಿನಲ್ಲಿದೆ ರೋಡ್. ಟನಲ್ ರೋಡ್ ಅಂದ್ರೆ ಏನೋದು? ಅದು ಇನ್ನೊಂದು ರೋಡ್ ತಾನೆ, ಸುರಂಗದಲ್ಲಿ ಹೋಗ್ತಾ ಇರುವಂತ ರೋಡ್. ಇಷ್ಟು 100 ಕಿಲೋಮೀಟರ್ ರೋಡ್ಗಳೇನೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗಿಲ್ಲ ಅನ್ನೋದಾದ್ರೆ, ಇನ್ನು ಸುರಂಗದಲ್ಲಿ ಹೋಗುವಂತ 30 ಕಿಲೋಮೀಟರ್ ರಸ್ತೆ, ಇನ್ನೊಂದು 16 ಕಿಲೋಮೀಟರ್ ರಸ್ತೆ ಮ್ಯಾಜಿಕಲಿ ಹೆಂಗ್ ಬೆಂಗಳೂರದ ಎಲ್ಲ ಟ್ರಾಫಿಕ್ ಸಾಲ್ವ್ ಆಗ್ಬಿಡುತ್ತೆ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಈಗಿರೋ 4,000 ಕಿಲೋಮೀಟರ್ ರೋಡೇ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಈ 16 ಕಿಲೋಮೀಟರ್ ಏನಂತ ಮ್ಯಾಜಿಕ್ ಇದೆ ಈ 16 ಕಿಲೋಮೀಟರ್ ಅಲ್ಲಿ? ಒಂದು ಸರಿ, ಇದು ಅಪರಾಧ. ಇನ್ನು ಪ್ರಪಂಚದ ಅತಿ ಕಾಸ್ಟ್ಲಿಯೆಸ್ಟ್ ರೋಡ್ ಇದೇ ಆಗುತ್ತೆ. ಈ ಪ್ರಾಜೆಕ್ಟ್ ಮಾಡೋದ್ರಿಂದ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಕಡಿಮೆ ಆಗ್ಬಿಡುತ್ತೆ ಅನ್ನುವಂತ ಸುಳ್ಳು ಹೇಳೋದಿದೆಯಲ್ಲ, ಅದು ಅಪರಾಧ. ಇವತ್ತಾಗ್ಲೇ 100 ಕಿಲೋಮೀಟರ್ ಬೆಂಗಳೂರಿನಲ್ಲಿದೆ ರೋಡ್. ಟನಲ್ ರೋಡ್ ಅಂದ್ರೆ ಏನೋದು? ಅದು ಇನ್ನೊಂದು ರೋಡ್ ತಾನೆ, ಸುರಂಗದಲ್ಲಿ ಹೋಗ್ತಾ ಇರುವಂತ ರೋಡ್. ಇಷ್ಟು 100 ಕಿಲೋಮೀಟರ್ ರೋಡ್ಗಳೇನೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗಿಲ್ಲ ಅನ್ನೋದಾದ್ರೆ, ಇನ್ನು ಸುರಂಗದಲ್ಲಿ ಹೋಗುವಂತ 30 ಕಿಲೋಮೀಟರ್ ರಸ್ತೆ, ಇನ್ನೊಂದು 16 ಕಿಲೋಮೀಟರ್ ರಸ್ತೆ ಮ್ಯಾಜಿಕಲಿ ಹೆಂಗ್ ಬೆಂಗಳೂರದ ಎಲ್ಲ ಟ್ರಾಫಿಕ್ ಸಾಲ್ವ್ ಆಗ್ಬಿಡುತ್ತೆ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಈಗಿರೋ 4,000 ಕಿಲೋಮೀಟರ್ ರೋಡೇ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಈ 16 ಕಿಲೋಮೀಟರ್ ಏನಂತ ಮ್ಯಾಜಿಕ್ ಇದೆ ಈ 16 ಕಿಲೋಮೀಟರ್ ಅಲ್ಲಿ? ಒಂದು ಸರಿ, ಇದು ಅಪರಾಧ. ಇನ್ನು